SQL ಕಲಿಯಲು LIK ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಡಿಯರ್ ಫ್ರೆಂಡ್ಸ್. ನಿಮಗೆ ನನ್ನ ಪ್ರೀವಿಯಸ್ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮಗೇನಾದರೂ SQL ಕ್ವರಿ ಸಾಲ್ವ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ 100% ರಿಪ್ಲೈ ಮಾಡ್ತೀನಿ. ಸೊ ಇವತ್ತು ನಾವು ನೋಡೋಕ್ಕೆ ಬಂದಿರೋ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಬಂದ್ಬಿಟ್ಟು ಡಿಸ್ಪ್ಲೇ ಆಫ್ ದ ರೆಕಾರ್ಡ್ಸ್ ಫ್ರಮ್ ದ ಟೇಬಲ್ ಅಂತ. ಸೊ ಈ ಇಂಟರ್ವ್ಯೂ ಕ್ವೆಶನ್ನು 100% ನೀವು ಎಲ್ಲಾದರೂ ದೊಡ್ಡ ವಾಕಿಂಗ್ಸ್ಗೆ ಹೋಗಿದ್ರೆ ಕೇಳಿರ್ತಾರೆ. ನಾನೇ ಈ ಕ್ವೆಶನ್ನ ಮೈಂಟ್ರಿನಲ್ಲಿ ವಿಪ್ರೋನಲ್ಲಿ ನೋಡಿದ್ದೀನಿ. ವಾಕಿನ್ಸಲ್ಲಿ ನಿಮಗೆ ಏನು ಮಾಡ್ತಾರೆ ಅಂದರೆ ಒಂದು 30 ಕ್ವೆಶನ್ ಕೊಟ್ಬಿಡ್ತಾರೆ, ಬೇರೆ ಕ್ವೆಶನ್ಸು. ಅದರಲ್ಲಿ ಒಂದು 10 SQL ಕ್ವೆಶನ್ಸ್ ಇದ್ದರೆ ಅದರಲ್ಲಿ ಇದೊಂದು ಕ್ವೆಶನ್ ಇರುತ್ತೆ. ಯೂಶಲಿ ಎಂಪ್ಲಾಯಿ ಟೇಬಲ್ ಮೇಲೆ, ಡಿಪಾರ್ಟ್ಮೆಂಟ್ ಟೇಬಲ್ ಮೇಲೆ ಕ್ವೆಶನ್ಸ್ ಬಂದಿರುತ್ತೆ. ನೀವು ಎಂಪ್ಲಾಯಿ ಡಿಪಾರ್ಟ್ಮೆಂಟ್ ರಿಲೇಷನ್ಶಿಪ್ ಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಿರ್ತೀರ. ಬಟ್ ಇಲ್ಲಿ ನೋಡ್ಬಿಟ್ರೆ ಇದು ಔಟ್ ಆಫ್ ದ ಬಾಕ್ಸ್ ಥರ ಆಫ್ ದ ರೆಕಾರ್ಡ್ಸ್ ಅಂತ ಕೇಳ್ತಾರೆ. ಸೊ ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಫಸ್ಟು ಇದನ್ನು ಒಂಥರ ಸಾಲ್ವ್ ಮಾಡೋಣ, ಮತ್ತು ಬೇರೆ ಟೈಪ್ಸ್ ಯಾವುದಿದೆ ಅಂತ ಕೇಳೋಣ, ಸಾಲ್ವ್ ಮಾಡೋಣ. ಓಕೆನಾ? ಸೊ ಫಸ್ಟ್ ಆಫ್ ದ ರೆಕಾರ್ಡ್ಸ್ ಅಂತ ಕೇಳಿದ್ದಾರೆ. ಸೊ ನಮ್ಮ ಟೇಬಲ್ ಯಾವುದು? ಎಂಪ್ಲಾಯೀಸ್. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್. ಇದು ನಮ್ಮದು ಟೇಬಲ್. ಇದರಲ್ಲಿ ಒಟ್ಟು ಎಷ್ಟು ರೆಕಾರ್ಡ್ಸ್ ಇದೆ? 107 ರೆಕಾರ್ಡ್ಸ್ ಇದೆ. ಆಫ್ ಅಂದರೆ ಹೆಂಗೆ ಮಾಡ್ತೀರಾ? ಸೊ ಫಸ್ಟು ಎಷ್ಟಿದೆ ಅಂತ ಕೌಂಟ್ ತೊಗೊಬೇಕಲ್ವ, ಆವಾಗ ನಮಗೆ ಕೌಂಟ್ ಸಿಗುತ್ತೆ. ಸೆಲೆಕ್ಟ್ ಕೌಂಟ್ ಅನ್ನೋದು ಒಂದು ಫಂಕ್ಷನ್. ಕೌಂಟ್ ಆಫ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್. ಕೌಂಟ್ ಆಫ್ ಸ್ಟಾರ್ 107 ಅಂತ ಇದೆ. ನಮ್ಗೆ ಆಫ್ ಬೇಕು, ಆವಾಗ ನಾವೇನು ಮಾಡ್ತೀರಿ? ಡಿವೈಡೆಡ್ ಬೈ 2 ಮಾಡ್ತೀರಿ. ಟೋಟಲ್ ಕೌಂಟ್ ಆಫ್ ಸ್ಟಾರ್ ಡಿವೈಡೆಡ್ ಬೈ 2 ಅಂತ. ಸೊ ನಮಗೆ 53.5 ರೆಕಾರ್ಡ್ಸ್ ಬರುತ್ತೆ. ಸೊ ಬೈ ಅಸಂಪ್ಷನ್, ಬೈ ಡಿಫಾಲ್ಟ್ ಆಫ್ ದ ರೆಕಾರ್ಡ್ಸ್ ಅಂದರೆ ಅಸೆಂಡಿಂಗ್ ಆರ್ಡರ್ ಅಂತಲೇ ಅಂದ್ಕೊಬೇಕು. ಓಕೆನಾ? ಆಫ್ ದ ರೆಕಾರ್ಡ್ ಅಂದರೆ ಫಸ್ಟ್ ಆಫ್ ಅಂತ ಅಂದ್ಕೊಳ್ಳೋಣ. ಸೊ ಈಗ ನಮಗೆ ಆಫ್ ಬಂದುಬಿಡ್ತು. ಇದ್ರದ್ದು ಡಿಸ್ಪ್ಲೇ ಮಾಡಬೇಕಷ್ಟೇ ರೆಕಾರ್ಡ್ಸ್ ಇದು ಯಾವುದು ಅಂತ. ಅದಕ್ಕೆ ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್ ವೇರ್ ಏನು ಮಾಡೋದು ಡಿಸ್ಪ್ಲೇ ಮಾಡೋಕ್ಕೆ ಈಗ ಇದನ್ನು. ಸೊ ಇದನ್ನು ಡಿಸ್ಪ್ಲೇ ಮಾಡೋಕ್ಕೆ ನಮ್ಮ ಹತ್ರ ಒಂದು ಫಂಕ್ಷನ್ ಇದೆ. ಅದು ಯಾವ ಫಂಕ್ಷನ್ ಅಂದರೆ ರೋ ನಂಬರ್ ಅಂತ ನಮ್ಮ ಹತ್ರ ಒಂದು ಫಂಕ್ಷನ್ ಇದೆ. ವೇರ್ ರೋ ನಮ್ ಲೆಸ್ ದೆನ್ ಆರ್ ಈಕ್ವಲ್ ಟು, ಇದು ಪ್ಯಾರಂಥಿಸಿಸ್ ಏನು ಮಾಡೋಣ. ಸೊ ಇದೇನು ಮಾಡ್ತು? ಇಟ್ ಈಸ್ ಆಲ್ ದ ಡೀಟೇಲ್ಸ್ ಬೇಸ್ಡ್ ಆನ್ ದ ಸಬ್ ಕ್ವೈರಿನಲ್ಲಿ ಆಫ್ ದ ರೆಕಾರ್ಡ್ಸ್ ಇದೆ. 53 ಪಾಯಿಂಟ್ ಚೇಂಜ್ ಇತ್ತು. ಸೊ 53 ರೆಕಾರ್ಡ್ಸು ಬಂದಿದೆ. ಸೊ ಇಲ್ಲಿ ರೋ ನಮ್ ಅನ್ನೋದು ನಂಬರ್ ಆಫ್ ರೋಸ್. ಓಕೆನಾ? ಇದು ಒಂದು ಸ್ಟೆಪ್ ಆಯಿತು. ಈಗ ನಾವು ಯೂಶಲಿ ಸಾಲ್ವ್ ಮಾಡ್ತಿರಲ್ಲ, ಫೆಚ್ ಟಾಪ್ ರೋಸ್ ಓನ್ಲಿ, ಫೆಚ್ 10 ರೆಕಾರ್ಡ್ಸ್ ಓನ್ಲಿ, 10 ರೋಸ್ ಓನ್ಲಿ ಅಂತ ಆ ಸ್ಟೆಪ್ಪಲ್ಲಿ ಮಾಡೋಣ. ಇದಕ್ಕೂ ಫಸ್ಟು ತಗೊಳ್ಳೇಬೇಕು ಆಫ್ ದ ರೆಕಾರ್ಡ್ಸು. ನಾನೇನು ಮಾಡಿದೆ, ಮತ್ತೆ ತಗೊಂಡೆ. ಸೆಲೆಕ್ಟ್ ಕೌಂಟ್ ಆಫ್ ಸ್ಟಾರ್ ಡಿವೈಡೆಡ್ ಬೈ 2 ಫ್ರಮ್ ಎಂಪ್ಲಾಯೀಸ್. ಇಲ್ಲಿ ನಾನು ಏನು ಮಾಡ್ತೀನಿ? ಫೆಚ್ ಆಫ್ ರೆಕಾರ್ಡ್ಸ್ ಅಂತಲೇ ಹೇಳ್ತೀನಿ. Select star from employees. Fetch first rows only. Okay. ಸೊ ಇದೂ 53 ರೆಕಾರ್ಡ್ಸ್ ತೋರಿಸ್ತಾ ಇದೆ. ಇದು ಆಯ್ತು. ಇಲ್ಲಿ ಏನು ಬರೆದಿದ್ದೀವಿ ಅಂದರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್, ಫೆಚ್ ಫಸ್ಟ್ ಆಫ್ ರೋಸ್ ಓನ್ಲಿ. ಆಫ್ ರೋಸ್ ಅಂದರೆ ಕೌಂಟ್ ಆಫ್ ಸ್ಟಾರ್ ಡಿವೈಡೆಡ್ ಬೈ 2 ಫ್ರಮ್ ಎಂಪ್ಲಾಯೀಸ್. ಇದು ಸೆಕೆಂಡ್ ಮೆಥಡ್, ಟೈಪ್ 2. ಈಗ ಮೂರನೇ ಮೆಥಡ್ ನೋಡೋಣ. ಅದೇನೆಂದರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯ್. ಇಲ್ಲಿ ನಾವು ಒಂದು CTE ಫಂಕ್ಷನ್ ಹಾಕ್ಕೊಂಡು ಮಾಡೋಣ. ಓಕೆನಾ? ಸೊ ಯಾವ ರೀತಿ ಮಾಡೋದಂದರೆ ಫಸ್ಟು
ಈ ಸಿ ಟಿ ಮಾಡಬೇಕಂದ್ರೆ ವಿಂಡೋಸ್ ಫಂಕ್ಷನ್ ಯೂಸ್ ಮಾಡೋಣ. ನಮಗೆ ಗೊತ್ತು ವಿಂಡೋಸ್ ಫಂಕ್ಷನ್ಸ್ ಯಾವ್ದ್ಯಾವುದು ಅಂತ. ಯಾವುದ್ಯಾವುದಂದರೆ ಲೀಡ್, ಲ್ಯಾಗು, ರ್ಯಾಂಕು, ಡೆನ್ಸ್ ರ್ಯಾಂಕು, ರೋ ನಂಬರ್ ಫಂಕ್ಷನ್ಸ್. ಸೊ ಅದಕ್ಕೇನು ಮಾಡೋಣ, ಸೆಲೆಕ್ಟ್. ಈಗ ರೋ ನಂಬರ್ ಅನ್ನೋ ಒಂದು ವಿಂಡೋಸ್ ಫಂಕ್ಷನ್ ಯೂಸ್ ಮಾಡಿಕೊಂಡು ನಾವು ಇದನ್ನು ಡಿಸ್ಪ್ಲೇ ಮಾಡ್ತಾಯಿದ್ದೀವಿ. ಸೆಲೆಕ್ಟ್ ರೋ ನಂಬರ್, ಇದು ಸಿಂಟ್ಯಾಕ್ಸ್. ಸೆಲೆಕ್ಟ್ ಮಾಡಿದ್ದಾದಮೇಲೆ ಏನು ಮಾಡಬೇಕು, ಇಲ್ಲಿ ಆ್ಯಕ್ಚುಲಿ ನಾವು ನಮ್ಗೆ ಯಾವ ಕಾಲಮ್ ಬೇಕೋ ಅದನ್ನು ಡಿಸ್ಪ್ಲೇ ಮಾಡ್ಕೊಬೇಕು. ಅದಕ್ಕಿಂತ ಮುಂಚೆ ವಿಂಡೋಸ್ ಫಂಕ್ಷನ್ ಯಾವ ರೀತಿ ಬರೆಯೋದು ಅಂತ ಇದು ಬಿಟ್ಬಿಡೋಣ. ಸೆಲೆಕ್ಟು ರೋ ನಂಬರ್ ಓವರ್ ಬ್ರ್ಯಾಕೆಟ್ ಆರ್ಡರ್ ಬೈ ಎಂಪ್ಲಾಯಿ ಐ ಡಿ, ಯಾವುದಾದ್ರು ಕಾಲಮ್ ನಮ್ಗೆ ಯಾವ್ದು ಬೇಕು ಅದು. ನಾನು ಏನು ಮಾಡ್ತೀನಿ, ಒಂದು ಅಲಿಯಾಸ್ ಕೊಡ್ತೀನಿ ಈ ವಿಂಡೋಸ್ ಫಂಕ್ಷನ್ಗೆ. ರೋ ನಂಬರ್ ಓವರ್ ಆರ್ಡರ್ ಬೈ ಐ ಡಿ, ಅದಕ್ಕೆ ವಿಂಡೋಸ್ ಅಲಿಯಾಸ್ ಕೊಟ್ಬಿಟ್ಟು ನಾನೇನು ಮಾಡ್ತೀನಿ, ನಂದು ಕ್ವೈರಿ ಕಂಪ್ಲೀಟ್ ಮಾಡ್ತೀನಿ. ಫ್ರಮ್ ಎಂಪ್ಲಾಯೀಸ್ ಸೆಲೆಕ್ಟ್. ಸೊ ಇದೇನು ಮಾಡುತ್ತೆ, ನಮಗೆ ಒಂದೊಂದಕ್ಕೂ ರೋ ನಂಬರ್ ಕೊಟ್ಟು ನಮಗೆ ರಿಸಲ್ಟ್ ಡಿಸ್ಪ್ಲೇ ಮಾಡುತ್ತೆ. ಸೊ ನಾವು ರೋ ನಂಬರ್ ಅನ್ನೋ ವಿಂಡೋಸ್ ಫಂಕ್ಷನ್ ಯೂಸ್ ಮಾಡಿದಾಗ ಪ್ರತಿಯೊಂದು ರೆಕಾರ್ಡ್ಗೂ ಅದು ಒಂದೊಂದು ರೋ ನಂಬರ್ ಕೊಟ್ಕೊಂಡು ಹೋಗುತ್ತೆ. ಅದೇ ರೀತಿ ನಾವು ಎಂಪ್ಲಾಯಿ ಐ ಡಿ ಕಾಲಮ್ ಇದೆಯಲ್ಲ, ಅದಕ್ಕೆ ರೋ ನಂಬರ್ ಕೊಟ್ಟಿದ್ದೀವಿ, ಅಲಿಯಾಸ್ RN ಅಂತ. ಓಕೆನಾ. ಸೊ ನಮ್ಮ ಹತ್ರ ಒಟ್ಟು ಎಷ್ಟು ರೆಕಾರ್ಡ್ಸ್ ಇದೆ ಅಂದರೆ 107 ರೆಕಾರ್ಡ್ ಇದೆ. 107 ರೆಕಾರ್ಡ್ಗೂ ಇಂಡಿವಿಜುವಲಿ 107 ರೋ ನಂಬರ್ ಅಸೈನ್ ಆಗಿದೆ. ಸೊ ಇವಾಗ ನಾವೇನು ಮಾಡ್ತೀವಿ, ಇದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ, ಈಗ 107 ರೆಕಾರ್ಡಲ್ಲಿ ಸೇಮ್ 107 ರೆಕಾರ್ಡಲ್ಲಿ ಅರ್ಧ 53 ರೆಕಾರ್ಡ್ ಬೇಕು. ಅದಕ್ಕೆ ನಾವು ಯಾವ ರೀತಿ ಈ ವಿಂಡೋಸ್ ಫಂಕ್ಷನ್ ಯೂಸ್ ಮಾಡ್ತೀವಿ ಅಂದರೆ, ಇದಕ್ಕೆ ಒಂದು CTE ಅಂತ ಬರೆದು ಬಿಡೋಣ. ಸಿಂಪಲ್ ವಿತ್ CTE ಆ್ಯಸ್ ಅಂತ ಬರೆದಿದ್ದೀವಿ. ಸೊ ಇದೇನು ಮಾಡುತ್ತೆ, ಒಂದು CTE ಪ್ರಿಪೇರ್ ಆಯಿತು ನಮಗೆ. ಈಗ ನೋಡಿ, ನಾವು ಒಂದು CTE ಬರೆದ ಮೇಲೆ ಈ ರೀತಿ ಸೆಲೆಕ್ಟ್ ಮಾಡಬೇಕು ಆ CTEನ. ಅದರೊಳಗಡೆ ಏನಿದೆ ಅದನ್ನು, ಇಲ್ಲಾಂದರೆ ನಿಮಗೆ ಮಿಸ್ಸಿಂಗ್ ಸೆಲೆಕ್ಟ್ ಕೀವರ್ಡ್ ಅಂತ ಬರುತ್ತೆ. ನಾವೇನು ಮಾಡ್ತೀವಿ, ಎಲ್ಲ ರೆಕಾರ್ಡ್ಸ್ ಸೆಲೆಕ್ಟ್ ಸ್ಟಾರ್ ಫ್ರಮ್, ಯಾವುದರಿಂದ ಮಾಡ್ತಾಯಿದ್ದೀವಿ ಸೆಲೆಕ್ಟು, CTE. ಸೆಲೆಕ್ಟ್ ಸ್ಟಾರ್ ಫ್ರಮ್ CTE ವೇರ್ ನಮಗೇನು ಬೇಕು, ಟೋಟಲ್ 107 ರೋ ನಂಬರ್ ಇದೆ, RN ಇದೆ. ಅದರಲ್ಲಿ ಏನು ಬೇಕು, ಅರ್ಧ ಬೇಕು. ವೇರ್ ರೋ ನಮ್ ಲೆಸ್ ದೆನ್ ಆರ್ ಈಕ್ವಲ್ ಟು ಅರ್ಧ. ಮತ್ತು ಇದೇ ಕಾನ್ಸೆಪ್ಟ್, ಸೆಲೆಕ್ಟ್ ಕೌಂಟ್ ಆಫ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್. ಓಕೆನಾ, ಇದು ಮುಗೀತು. ಈಗ ರಿಸಲ್ಟ್ ಏನು ಬರುತ್ತೆ ನಮಗೆ ಅಂದರೆ, ಬರೀ ರೋ ನಂಬರ್ ಮಾತ್ರ ಬರುತ್ತೆ. ಯಾಕಂದರೆ ನಾವು ಈ ಸೆಲೆಕ್ಟ್ ಕ್ಲಾಸಲ್ಲಿ ಒಳಗಡೆ ಯಾವ ಕಾಲಮ್ ಬೇಕು ಅಂತ ಕೊಟ್ಟಿಲ್ಲ, ಬರೀ ರೋ ನಂಬರ್ ಮಾತ್ರ ಇದೆ. 107 ರೆಕಾರ್ಡಲ್ಲಿ 53 ರೆಕಾರ್ಡ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಬೇಕಾದರೆ ಡಿಸ್ಪ್ಲೇ ಮಾಡಿ ನೋಡೋಣ. ಸೊ ನೋಡಿ, ಇದೇ ರೀತಿ ನಿಮಗೆ ಬೇಕಂದರೆ ಇದನ್ನು ಏನು ಮಾಡ್ಬೋದು ಅಂದರೆ, ನಿಮ್ಗೆ ಯಾವ್ಯಾವ ಕಾಲಮ್ ಬೇಕು ಅಂತ ಕಾಲಮ್ ನೇಮ್ಸ್ ಹಾಕೊಬೋದು. ಎಂಪ್ಲಾಯಿ ID, ಫಸ್ಟ್ ನೇಮ್, ಸೊ ಎಂಪ್ಲಾಯಿ ID ಫಸ್ಟ್ ನೇಮು ವಿತ್ ರೋ ನಂಬರ್ಸ್ ಬಂದಿದೆ, 53 ರೆಕಾರ್ಡ್. ಸೊ ಇದು ಥರ್ಡ್ ಮೆಥಡ್. ಫಸ್ಟ್ ಮೆಥಡಲ್ಲಿ ರೋ ನಮ್ ಅಂತ ಒಂದು ಯೂಸ್ ಮಾಡ್ಕೊಂಡ್ವಿ ಕೀವರ್ಡು. ಇದೇನು ಮಾಡುತ್ತೆ, ಆಫ್ ಆಫ್ ದ ರೆಕಾರ್ಡ್ನ ಡಿಸ್ಪ್ಲೇ ಮಾಡೋಕ್ಕೆ ಈ ರೋ ನಂಬರ್ ಯೂಸ್ ಮಾಡ್ತಾಯಿದ್ವಿ. ಆಲ್ರೆಡಿ ನಾವು ಆಫ್ ಆಫ್ ದ ರೆಕಾರ್ಡ್ಸ್ ತೊಗೊಂಡಿದ್ವಿ, ಫೆಚ್ ಮಾಡಿದ್ವಿ. ಬಟ್ಟು ಅದ್ರದ್ದೆಲ್ಲ ಡೀಟೇಲ್ಸ್ ಡಿಸ್ಪ್ಲೇ ಮಾಡೋಕ್ಕೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್ ಅಂತ ಹಾಕ್ಕೊಂಡು ಬರೀ ಒಂದೇ ಒಂದು ಕೀವರ್ಡ್ ರೋ ನಮ್ ಲೆಸ್ ದೆನ್ ಆರ್ ಈಕ್ವಲ್ ಟು 53 ರೆಕಾರ್ಡ್ಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ರಿಸಲ್ಟ್ ಬರುತ್ತೆ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್ ಟೇಬಲ್ಗೆ ಅಷ್ಟು ರಿಸಲ್ಟ್ ಬಂತು. ನಂಬರ್ 2, ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್ ಫೆಚ್ ಫಸ್ಟ್ ಆಫ್ ರೆಕಾರ್ಡ್ಸ್ ಓನ್ಲಿ. ಆಫ್ ಅಂದರೆ ಕೌಂಟ್ ಆಫ್ ಸ್ಟಾರ್ ಡಿವೈಡ್ ಬೈ 2 ಫ್ರಮ್ ಎಂಪ್ಲಾಯೀಸ್ ಅಂತ ಯೂಸ್ ಮಾಡಿದ್ವಿ. ಇದು ನಾವು ಯೂಶುವಲಾಗಿ ನಮ್ಮ ಚಾನಲಲ್ಲಿ ಈ ಟೈಪ್ ಕ್ವರೀಸೇ ಜಾಸ್ತಿ ರನ್ ಮಾಡ್ತೀವಿ. ಥರ್ಡ್ ಬಂದ್ಬಿಟ್ಟು CTE ಯೂಸ್ ಮಾಡಿಕೊಂಡು ಅದರ ಒಳಗಡೆ ಒಂದು ರೋ ನಂಬರ್ ಅನ್ನುವ ಒಂದು ವಿಂಡೋಸ್ ಫಂಕ್ಷನ್ ಯೂಸ್ ಮಾಡಿದ್ದೀವಿ.
ಸೆಲೆಕ್ಟ್ ಎಂಪ್ಲಾಯಿ ಐ ಡಿ ಫಸ್ಟ್ ನೇಮ್ ರೋ ನಂಬರ್ ಓವರ್ ಆರ್ಡರ್ ಬೈ ಎಂಪ್ಲಾಯಿ ಐ ಡಿ ಆ್ಯಸ್ RN ಫ್ರಮ್ ಎಂಪ್ಲಾಯೀಸ್ ಅಂತ ಒಂದು ವಿಂಡೋಸ್ ಫಂಕ್ಷನ್ನು. ಅದು ಸಬ್ ಕ್ವೆರಿ ಆಯಿತು. ಇನ್ನರ್ ಕ್ವೆರಿ ಆರ್ ಸಬ್ ಕ್ವೆರಿ. ಔಟರ್ ಕ್ವೆರಿನಲ್ಲಿ ECT ಯೂಸ್ ಮಾಡಿಕೊಂಡು ಸೆಲೆಕ್ಟ್ ಸ್ಟಾರ್ ಫ್ರಮ್ CTE ವೇರ್ ಮತ್ತೆ ಇಲ್ಲಿ ರೋ ನಂಬರ್ ಅಂತ ಹಾಕಿದ್ದೀವಿ, ಇಲ್ಲಿ RN ಅಂತ ಹಾಕಿದ್ದೀವಿ ಅಷ್ಟೇ. RN > ಸೆಲೆಕ್ಟ್ ಕೌಂಟ್ ಆಫ್ ಸ್ಟಾರ್ ಡಿವೈಡೆಡ್ ಬೈ 2 ಫ್ರಮ್ ಎಂಪ್ಲಾಯೀಸ್. ನೀವು ವಿತ್ ಕ್ಲಾಸ್ ಬರೆದ್ಬಿಟ್ಟು ಸೆಲೆಕ್ಟ್ ಸ್ಟಾರ್ ಫ್ರಮ್ ಅಂತ ಕೊಟ್ಟಿಲ್ಲ ಅಂದರೆ ಅದು ಎರರ್ ತೋರಿಸುತ್ತೆ. ಸೊ ಇದು ಇವತ್ತಿನ ಕ್ವಶನ್. ಇದು ಆ್ಯಕ್ಚುಲಿ ನಾನು ನೋಡ್ದಂಗೆ ನಾನೇ ಬೇರೆ ಕಂಪ್ನಿನಲ್ಲಿ ಈ ಕ್ವಶನ್ನ ಫೇಸ್ ಮಾಡಿದ್ದೀನಿ. ಸೊ ನೀವು ಇದನ್ನು ಕಲ್ತ್ಕೊಳ್ಳಿ. ಒಂದೊಂದು ಸತಿ ಈ ರೀತಿ ಪ್ರಾಬ್ಲಮ್ನ ಯಾವ್ಯಾವ ಬೇರೆ ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು ಅಂತಲೇ ಕೇಳ್ತಾರೆ. ಹೌ ಮೆನಿ ಮೆಥಡ್ಸ್ ಆರ್ ದೇರ್ ಟು ಸಾಲ್ವ್ ದಿಸ್ ಟೈಪ್ ಆಫ್ ಕ್ವಶನ್ ಅಂತಲೇ ಕೇಳ್ತಾರೆ. ಇದು ಇವತ್ತಿನ ವಿಡಿಯೋ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಸಾಲ್ವ್ ಮಾಡಿಕೊಡ್ತೀನಿ ಇಶ್ಯೂಸ್.